ಪ್ರವಾಸಿ ತಾಣವಾದ ಬೇಲೂರು ಪಟ್ಟಣದಲ್ಲಿ ತಾಲೂಕು ಪಂಚಾಯತ್ ಮಾಲೀಕತ್ವದ ವಾಣಿಜ್ಯ ಮಳಿಗೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡು ಬೀಗ ಜಡಿದ ಘಟನೆ ಗುರುವಾರ ನಡೆದಿದೆ. ಅಂತೂ ಇಂತೂ ಇಷ್ಟೆಲ್ಲ ಆದ ಮೇಲೆ ಒಂದು ಬುದ್ಧಿ ಬಂತು ಅನ್ನಂಗ ಆಗಿದೆ ಇವ್ರುಗಳಿಗೆ. 20,000 ರೂಪಾಯಿ ಬಾಡಿಗೆ ಬರತಕ್ಕಂಥವನ್ನ 2,000 ರೂಪಾಯಿ ಕೊಟ್ಟು ಕಡಿಮೆ ಕೂತಿದ್ರಂತೆ. ಅವಧಿ ಮುಕ್ತಾಯಗೊಂಡಿದ್ದ ಮಳಿಗೆಗಳನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡಿತ್ತು. ಅದರಿಂದ ಎಚ್ಚೆತ್ತುಕೊಂಡಿದ್ದಾರೆ. ಬೇಲೂರು ತಾಲೂಕು ಪಂಚಾಯಿತಿ ಮಾಲೀಕತ್ವದ ಸುಮಾರು 18 ವಾಣಿಜ್ಯ ಮಳಿಗೆಗಳ ಅವಧಿ 3 ವರ್ಷಗಳ ಹಿಂದೆಯೇ ಮುಗಿದಿದ್ರು ಕೂಡ ಅಧಿಕಾರಿಗಳು ಮತ್ತೆ ಬಾಡಿಗೆದಾರರ ಒಳ ಒಪ್ಪಂದದಂತೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅಂತಕ್ಕಂಥ ಆರೋಪವನ್ನ ಕರಾವಳಿ ಅವರು ಮಾಡಿದ್ರು. ಅಂಡ್ ಮಳಿಗೆಗಳನ್ನ ತಕ್ಷಣವೇ ವಶಪಡಿಸಿಕೊಳ್ಬೇಕು, ಇಲ್ಲವಾದ್ರೆ ಅಹೋರಾತ್ರಿ ದಡಿ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ರು. ಪ್ರತಿಭಟನೆಗೆ ಸ್ಪಂದಿಸಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಅವಧಿ ಮುಗಿದ ಮಳಿಗೆಗಳನ್ನ ವಶಕ್ಕೆ ಪಡೆದು ಬೀಗ ಹಾಕುವ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಬಳಿಕ ಮಾತನಾಡಿರ್ತಕ್ಕಂಥವರು 18 ಮಳಿಗೆಗಳ ಅವಧಿ ಮುಕ್ತಾಯಗೊಂಡಿದ್ದು ಬಾಡಿಗೆದಾರರಿಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಕೆಲವರು ನ್ಯಾಯಾಲಯ ಮೆಟ್ಟಿಲೇರಿದ್ರಿಂದ ಅದು ವಿಳಂಬ ಆಗಿತ್ತು. ಈಗ ಪ್ರಕರಣಗಳು ಸುಖಾಂತ್ಯ ಕಂಡಿದ್ದು 18ರಲ್ಲಿ 16 ಮಳಿಗೆಗಳನ್ನ ವಶಪಡಿಸಿಕೊಂಡಿದ್ದೇವೆ. ಉಳಿದ 2 ಮಳಿಗೆಗಳನ್ನ ಶೀಘ್ರದಲ್ಲೇ ವಶಪಡಿಸಿಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದಲ್ಲದೆ ಸುಮಾರು 38 ಲಕ್ಷ ರೂಪಾಯಿ ಬಾಕಿ ಬಾಡಿಗೆ ವಸೂಲಿಗೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದ್ದಾರೆ. ಮತ್ತೆ ಈ ಟೆಂಡರ್ ಮೂಲಕ ಮಳಿಗೆಗಳನ್ನ ಮತ್ತೆ ಹರಾಜು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರಾವಳಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. 5 ವರ್ಷಗಳಿಂದ ಅವಧಿ ಮುಗಿದ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ನಷ್ಟ ಆಗಿತ್ತು. ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಉಳಿದ 2 ಮಳಿಗೆಗಳನ್ನು ಕೂಡ ವಶಪಡಿಸಿಕೊಳ್ಳಬೇಕು, ಪಾರದರ್ಶಕವಾಗಿ ಈ ಟೆಂಡರ್ ಮೂಲಕ ಹರಾಜು ನಡೆಸಬೇಕು ಅಂತ ಒತ್ತಾಯಿಸಿದರು. ಬೇಲೂರು ತಾಲೂಕ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ 18 ಮಳಿಗೆನ ಸತತವಾಗಿ 5-6 ವರ್ಷದಿಂದ ಇಲ್ಲಿ ಮಳಿಗೆಯವರು ನಮ್ಮ ರಾಜಕಾರಣಿಗಳನ್ನ ಹೆಸರು ಹೇಳ್ಕೊಂಡು ಅನಧಿಕೃತವಾಗಿ ಇಲ್ಲಿ ವಾಸವಾಗಿದ್ರು. ಸುಮಾರು 1-2 ಬಾಡಿಗೆ ಕಟ್ಟುವ ಯೋಗ್ಯತೆ ಸಹ ಇಂದಲ್ಲ ಇವತ್ತು ಅಲ್ಲಿ ಅಂಗಡಿ ಮಳಿಗೆಗಳು ಸುಮಾರು 50-60 ಲಕ್ಷ ಮಳಿಗೆ ಬಾಡಿಗೆನ ಕಟ್ಟಬೇಕಾಗಿತ್ತು. ಆದ್ರೆ ಇವತ್ತು ಅವರು ಕಟ್ಟೋ ಯೋಗ್ಯತೆ ಇಲ್ದಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 6 ವರ್ಷದಿಂದ ಸತತವಾಗಿ ಸುಮಾರು 4-5 ಜನ ಯುವಗಳು ಹೋಗಿದ್ದಾರೆ. ಇದನ್ನ ಒಂದು ಇತರಕ್ಕೆ ದಾಖಲಾತಿ ಸಹ ಮುಚ್ಚಿಟ್ಟು ಜಿಲ್ಲಾ ಪಂಚಾಯತ್ ದಾಖಲಾತಿ ಸಹ ಮುಚ್ಚಿಟ್ಟಿದ್ರು. ಕೋರ್ಟ್ ಆದೇಶ ತೆರವುಗೊಳಿಸಿ ಅಂತ ಹೇಳಿದ್ರು ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೆರವುಗೊಳಿಸಕ್ಕೆ ಆಗಿರಲಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಿಟ್ಟ ಹೋರಾಟದಿಂದ ಇವತ್ತು ಸತೀಶ್ ಅವರ ಸಮ್ಮುಖದಲ್ಲಿ ಸರ್ಕಾರಿ ಜಾಗನ ಉಳಿವಾಗಿ ಹೋರಾಟ ಮಾಡಿದ್ದು ಇದು ಪ್ರತಿಫಲ ಸಿಗ್ತದೆ. 18 ಮಳಿಗೆ ಮರು ಹರಾಜು ಆಗಬೇಕು, ಇಲ್ಲಿಂದ ಬಡವರ ಬಗ್ಗರಿಗೆ ಸಿಗಬೇಕು, ಅದು ಒಳ್ಳೇದಾಗಬೇಕಂತ ನಾವು ಕರ್ನಾಟಕ ರಕ್ಷಣಾ ಹೋರಾಟ ಇವತ್ತು ಒಳ್ಳೇದಾಗಿದೆ. ಬೇಲೂರು ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿ ಮಾಲೀಕತ್ವಕ್ಕೆ ಸೇರಿದಂತೆ ಸುಮಾರು 18 ಅಂಗಡಿ ಮಳಿಗೆಗಳಿವೆ. ಆ ಅಂಗಡಿ ಮಳಿಗೆಗಳು ಕಳೆದ 8 ವರ್ಷಗಳ ಹಿಂದೆ ಹರಾಜಾಗಿ ಅವುಗಳ ಅವಧಿ ಮುಗಿದು ಈಗಾಗಲೇ 2-3 ವರ್ಷ ಆಗಿತ್ತು. ಅವು ಕಾನೂನು ವ್ಯಾಜ್ಯದಲ್ಲಿ ಇದ್ದಿದ್ದರಿಂದ ಇಷ್ಟು ದಿನ ಅದನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲ ಕಾನೂನು ಹೋರಾಟಗಳು ಮುಕ್ತಾಯ ಆದ ನಂತರ ಅವರಿಗೆ 45 ಡೇಸ್ ನೋಟಿಸ್ ಪೀರಿಯಡ್ ಇತ್ತು. ಆ ನೋಟಿಸ್ ಪೀರಿಯಡ್ ಮುಗಿದು ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಅಂಗಡಿ ಮಳಿಗೆಗಳನ್ನು ತಾಲೂಕ್ ಪಂಚಾಯತಿ ವಶಕ್ಕೆ ಪಡಿತಾ ಇದ್ದೀವಿ. ಅದರಲ್ಲಿ 2 ಅಂಗಡಿ ಮಳಿಗೆಗಳಿಗೆ ಮಾತ್ರ ಕೋರ್ಟ್ ಸ್ಟೇ ಇದೆ. ಆ 2 ಅಂಗಡಿ ಮಳಿಗೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲವುದನ್ನು ನಮ್ಮ ಸುಮಾರು 38 ಲಕ್ಷ ನಮಗೆ ವಾಪಸ್ ಬಾಕಿ ಬರೋದಿದೆ. ಅವ್ರಿಗೆ ಈಗಾಗಲೇ ನಾವು ಕೋರ್ಟ್ ಮೂಲಕ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅದರಿಂದ ವಸೂಲಿ ಮಾಡೋದಕ್ಕೂ ಕೂಡ ಕ್ರಮ ವಹಿಸ್ತಾರೆ. ಅದು ಒಂದೊಂದು ಅಂಗಡಿ ಮಳಿಗೆದು ಒಂದೊಂದು ಅವಧಿಯಲ್ಲಿ ಮುಗಿದಿತ್ತು. ಒಟ್ಟಾರೆ 3 ವರ್ಷ ಆಗಿದೆ ಅವ್ರದ್ದೆಲ್ಲರಿಗೂ ಮುಕ್ತಾಯ. ಆ 3 ವರ್ಷದಿಂದನೇ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ಅಲ್ಲಿ